ಇನ್ನು ನಮ್ಮ ಜೊತೆ ಇನ್ನಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳೋದಕ್ಕೆ ಡೈರೆಕ್ಟರ್ ಪಿ ಶೇಷಾದ್ರಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಎಸ್.ಎಲ್. ಭೈರಪ್ಪ ಅವರು ಬರೆದಿರುವಂಥ ಎಷ್ಟೋ ಕಾದಂಬರಿಗಳು ಇವತ್ತಿನ ದಿನದಲ್ಲಿ ಧಾರಾವಾಹಿಗಳಾಗಿ ಸಿನಿಮಾಗಳಾಗಿ ಪರಿವರ್ತನೆ ಆಗಿದೆ. ನೀವು ಕೂಡ ಭೇಟಿ ಆಗಿರ್ತೀರಾ, ಯಾವುದಾದ್ರೂ ಆ ಸಂದರ್ಭವನ್ನು ನೆನಪಿಸ್ಕೊಳ್ಬಹುದಾ ಸರ್? ನಿಮ್ಮ ಮಾಹಿತಿಗೋಸ್ಕರ ಅವರು 24 ಕಾದಂಬರಿಗಳನ್ನ ಬರೆದಿದ್ದಾರೆ. 3 ಕಾದಂಬರಿಗಳು ಮಾತ್ರ ಚಲನಚಿತ್ರ ಆಗಿದೆ, 1 ಕಾದಂಬರಿ ಧಾರಾವಾಹಿ ಆಗಿದೆ ನನ್ನ ಮಾಹಿತಿ ಪ್ರಕಾರ. ಆದ್ರೆ ಅವ್ರ ಕುರಿತು ನಾನು 3 ಸಾಕ್ಷ್ಯ ಚಿತ್ರಗಳನ್ನ ಮಾಡಿದ್ದೀನಿ. ಮತ್ತೆ 25 ವರ್ಷಗಳಿಂದ ನನ್ನ ಅವರ ಒಡನಾಟ ಚೆನ್ನಾಗಿತ್ತು. ಯಾಕೆಂದ್ರೆ ಈ ಸಾಕ್ಷ್ಯ ಚಿತ್ರ ಮಾಡುವ ಹಿನ್ನೆಲೆಯಲ್ಲಿ ಅವ್ರ ಜೊತೆ ನಾನು ಸಾಕಷ್ಟು ತಿರುಗಾಡಿದ್ದೀನಿ, ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ, ಸಂದರ್ಶನ ಮಾಡಿದ್ದೀನಿ, ಮಾತಾಡಿದ್ದೀನಿ. ಸರ್, ಈಗ ಅವ್ರ ಜೊತೆ ಮಾತನಾಡುವಾಗ ಕೆಲವೊಂದಷ್ಟು ಸಂದರ್ಶನಗಳಲ್ಲೂ ನಾವು ನೋಡಿದ್ದೀವಿ. ಹಾಗಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ತುಂಬಾ ನೇರವಾಗಿ ಮಾತನಾಡ್ತಾ ಇದ್ರು. ನಿಮ್ಮ ಜೊತೆ ಹೇಗಿರ್ತಾ ಇದ್ರು ಒಡನಾಟ ಅಂತ? ಎಲ್ಲರ ಜೊತೆ ಯಾರೋ ವಿಶೇಷ ಮತ್ತೊಂದು ಅಂತ ಹಾಗೇನು ಅವರು ಭಿನ್ನ ಮಾಡ್ತಿರ್ಲಿಲ್ಲ, ಎಲ್ಲರ ಜೊತೆನೂ ಹಾಗೆ ಇರ್ತಾ ಇದ್ರು. ಬಟ್ ಯಾವಾಗ್ಲೂ ಅವ್ರೇನ್ ಮಾಡೋರು ಅಂದ್ರೆ ಅವರ ಯೋಚನಾ ಲಹರಿಗೆ, ಯೋಚನಾ ಧಾಟಿಗೆ ತಕ್ಕಂತ ಮಾತುಗಳು. ಈಗ ಎಲ್ಲರ ಜೊತೆನೂ ಒಂದೇ ತರದ ಮಾತುಗಳನ್ನ ಆಡ್ಲಿಕ್ಕೆ ಆಗಲ್ಲ. ಈಗ ನನ್ಗಿರೋ ಸನ್ನಿವೇಶಗಳನ್ನ, ಈಗ ಸಾವಿನ ಕುರಿತು ಅವ್ರು ತುಂಬಾ ಜಿಜ್ಞಾಸೆ ಇತ್ತು ಅವ್ರಿಗೆ. ನಾನು ಎಷ್ಟೋ ಬಾರಿ ಕೇಳಿದೀನಿ ಸಾವು ಅಂದ್ರೆ ಏನು ಅಂತ. ಸಾವು ಅಂತ ಹೇಳಿದಾಗ ನನಗೆ ನನ್ನ ಸಾಕ್ಷ್ಯ ಚಿತ್ರದಲ್ಲಿ ದಾಖಲಿಸಿದೀನಿ. ಸಾವಿನ ನಂತರ ಏನು ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಹೋಗಿ ನೋಡಿದವ್ರಿಲ್ಲ, ವಾಪಸ್ ಬಂದು ಹೇಳಿದವ್ರಿಲ್ಲ. ಸಾವು ಒಂದು ನಿಗೂಢ, ಹುಟ್ಟು ಸಾವು ಎರಡು ನಿಗೂಢ. ನಾಳೆ ನನಗೂ ವಯಸ್ಸಾಗಿದೆ, ಸಾವು ಬರಬಹುದು. ಸಾವು ಬಂದಾಗ ಒಂದು ಸ್ವಿಚ್ ಅನ್ನು ಆಫ್ ಮಾಡಿದ್ರೆ ಹೇಗೆ ಬೆಳಕು ಹೋಗುತ್ತೋ ಅಷ್ಟಾಗುತ್ತೆ, ಅಷ್ಟೇ ಸಾವು ಅಂತ ನನಗೆ ಗೊತ್ತಿರೋದು ಅಂತ ವ್ಯಾಖ್ಯಾನ ಮಾಡಿದ್ರು. ಹೀಗೆ ಒಬ್ಬೊಬ್ಬರ ಜೊತೆಯಲ್ಲೂ ಅವರ ತರದಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದದ್ದು ಉಂಟು. ಹೌದು. ಹಾಗಾಗಿ ಅವರು ತತ್ವಶಾಸ್ತ್ರದ ಹಿನ್ನೆಲೆಯನ್ನ ಬಂದಿದ್ರಿಂದ, ತುಂಬಾ ಆಳವಾಗಿ ಅಧ್ಯಯನ ಮಾಡಿದ್ರಿಂದ ಪ್ರತಿಯೊಂದು ಸನ್ನಿವೇಶವನ್ನ, ಮನುಷ್ಯನ ಬದುಕನ್ನ, ಮನುಷ್ಯನ ಸ್ಥಿತ್ಯಂತರಗಳನ್ನ ಕುರಿತು ತುಂಬಾ ಆಳವಾದ ಯೋಚನೆಗಳು ಅವ್ರಿಗಿತ್ತು. ನೀವು ಸಾಕ್ಷ್ಯ ಚಿತ್ರಗಳನ್ನ ಮಾಡುವಾಗ ಅವರ ಹುಟ್ಟೂರ್ಗೂ ಕೂಡ ಹೋಗಿರ್ತೀರಾ. ಸೊ ಹಾಗಾಗಿ ಹಳೆ ದಿನಗಳನ್ನ ಮೆಲ್ಕು ಹಾಕೊಳ್ತಾ ಇದ್ರ ಸರ್? ಇಲ್ಲ, ಅವ್ರು ಮೌನವಾಗಿ ಇಚ್ಚಿದ್ರು. ಅವರು ಹೆಚ್ಚು ಮಾತಾಡೋರಲ್ಲ. ನೀವೆಲ್ಲ ಗಮನಿಸಿದ ಹಾಗೆ ಮೌನವಾಗಿರ್ತಾ ಇದ್ರು. ಅವ್ರ ಒಳಗಡೆ ಏನ್ ವ್ಯಾಪಾರ ನಡೀತಾ ಇತ್ತು ಅದನ್ನೆಲ್ಲ ನೋಡಿದಾಗ, ಹಳೆ ಮನೆ ನೋಡಿದಾಗ, ಯಾಕೆ ನನ್ನ ಕರ್ಕೊಂಡೋಗಿ ಎಲ್ಲಾ ಮನೆಗಳನ್ನ ತೋರಿಸಿದ್ದಾರೆ, ಅದನ್ನ ಇಟ್ಕೊಂಡೇ ಚಿತ್ರೀಕರಣ ಮಾಡಿದೀನಿ. ಇಲ್ಲಿ ನಮ್ ತಾಯಿ ಇದ್ದದ್ದು, ಇಲ್ಲಿ ನನಗೆ ಯಾವ್ದು ಪ್ಲೇಗ್ ರೋಗ ಬಂದಾಗ ಇಲ್ಲಿದ್ದದ್ದು, ನಾನ್ ತಮ್ಮನನ್ನ ಅಂತ್ಯ ಸಂಸ್ಕಾರ ಮಾಡಿ ಹೆಗಲ ಮೇಲೆ ಕರ್ಕೊಂಡ್ ಬಂದಾಗ ಅಂತ್ಯ ಸಂಸ್ಕಾರ ಮಾಡಿದ್ದು ಇಲ್ಲಿ ಅಂತ ಜಾಗಗಳನ್ನೆಲ್ಲ ನನಗೆ ತೋರಿಸಿದ್ರು. ದೇವಸ್ಥಾನಗಳ ಬಗ್ಗೆ ಕೂಡ ಮಾತನಾಡಿದ್ರು ಸರ್. ಹೌದೌದು, ದೇವಸ್ಥಾನದಲ್ಲಿ ಇವ್ರು ಒಂದೇ ದಿನ ಇವ್ರ ಅಕ್ಕ ಮತ್ತೆ ತಮ್ಮ ಇಬ್ರು ತೀರ್ಕೊಳ್ತಾರೆ ಬಾಲ್ಯದಲ್ಲಿ. ಇವ್ರಿಗೂ ಪ್ಲೇಗ್ ಬಂದಿರುತ್ತೆ. ತಾಯಿಗೆ ಅನ್ಸುತ್ತೆ ಮಗು ನಮ್ಮ ಜೊತೆ ಊರಲ್ಲೇ ಇದ್ರೆ ಇದು ಹೋಗ್ಬಿಡ್ಬಹುದು ಅಂತ ಊರಿನ ಹೊರಗಿದ್ದ ಒಬ್ಬ 500 ಹತ್ರ ತಗೊಂಡೋಗಿ ಅವ್ರ ಮಡಿಲಿಗೆ ಹಾಕ್ತಾರೆ. ಈ ಮಗು ಬದುಕಿದ್ರೆ ನೀವು ಬದುಕಿಸ್ಕೊಳ್ಳಿ, ಹೋದ್ರೆ ಹೋಗ್ಲಿ ಅನ್ನೋ ತರದಲ್ಲಿ. ಅದನ್ನ ನೆನಪಿಸ್ಕೊಂಡು ಅವ್ರ ಕಣ್ಣಲ್ಲಿ ನೀರ್ ಬಂದಿದ್ದ ನನಗಿದೆ. ಹಾಗೆ ಆ ತರದ ನೆನಪುಗಳನ್ನ ತುಂಬಾ ಹಂಚ್ಕೊಂಡಿದ್ರು ಅವರು. ಇನ್ನು ಬರಹದ ವಿಚಾರವಾಗಿ ಏನಾದ್ರೂ ಸಲಹೆಗಳು ಕೊಡ್ತಾ ಇದ್ರ ಸರ್ ನಿಮಗೆ? ಇಲ್ಲ, ಅವ್ರು ಹೇಳೋರು ಎಲ್ರು, ಅದು ವೈಯಕ್ತಿಕ, ನಾನು ಇನ್ನೊಬ್ರಿಗೆ ಹೇಳಲ್ಲ. ನನಗನ್ಸಿದ್ ಇನ್ನೊಬ್ರಿಗೆ ಆಗ್ಬೇಕು ಅಂತ ಇಲ್ಲ. ಕ್ರಿಯಾಶೀಲತೆ ಪ್ರತಿಯೊಬ್ಬರಿಗೂ ಭಿನ್ನವಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಧನ್ಯವಾದಗಳು ಸರ್ ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ನಮಸ್ಕಾರ. ಅಂದರೆ ಒಬ್ಬರೊಬ್ಬರ ಜೊತೆ ಯಾವ ರೀತಿ ಬೆರಿಬೇಕು, ಈಗ ಎಲ್ಲರ ಜೊತೆಯೂ ಕೂಡ ಎಲ್ಲ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಈಗ ಪಿ ಶೇಷಾದ್ರಿ ಸರ್ ನಿರ್ದೇಶಕರು ಮಾತನಾಡ್ತಾ ಇದ್ರು, ಸಾಕ್ಷ್ಯ ಚಿತ್ರಗಳನ್ನು ತೆಗೆಯುವಂಥ ಸಂದರ್ಭದಲ್ಲಿ ನಾನು ಯಾವ ರೀತಿ ಇದ್ದೀನಿ ಆ ರೀತಿಯಲ್ಲಿ ನನ್ನ ಜೊತೆ ಒಗ್ಗೂಡ್ತಾ ಇದ್ರು, ಮಾತನಾಡ್ತಾ ಇದ್ರು. ಸಾಕ್ಷ್ಯ ಚಿತ್ರಗಳನ್ನು ಮಾಡುವಾಗ ಕೂಡ ಹೌದು ಅಂತ. ಅಂದರೆ ಆ ಪ್ಲೇಗ್ ಮಹಾಮಾರಿ ಒಕ್ಕರಿಸಿದಂಥ ಸಂದರ್ಭದಲ್ಲಿ ಉಳ್ಕೊಂಡ್ರೆ ಉಳ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪಾದ ಅಂತ ಕೊನೆಯದಾಗಿ ಸ್ವಾಮೀಜಿಯ ಮಡಿಲಿಗೆ ಹಾಕುವಂಥ ದೃಶ್ಯವನ್ನು ನೀವು ಗೃಹಭಂಗ ಪುಸ್ತಕವನ್ನು ಓದಿದಾಗಲೂ ಕೂಡ ಗೊತ್ತಾಗುತ್ತೆ. ಅದರಲ್ಲೂ ಸೇಮ್ ಅವರ ಬಾಲ್ಯದ ದಿನಗಳನ್ನು ಬರೆದಿದ್ದಾರೆ.